ಅಲರ್ಟ್ ಮೆಸೇಜ್ ಇದು. ಮೊಬೈಲ್ ಬಳಕೆದಾರರೇ ಎಚ್ಚರ, ಈ 3 ಆ್ಯಪ್ ಮೂಲಕನೇ ಹೆಚ್ಚು ನಡೀತಿದೆ ಸೈಬರ್ ವಂಚನೆ. ಪ್ರತಿಯೊಬ್ಬರಿಗೂ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಸೊ ನಮಗೆ ಈಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಒಂದು ಸಣ್ಣ ನಾವು ಇದು ಮಾಡಬೇಕು ಅಂದ್ರೂ ಫೋನ್ ಯೂಸ್ ಮಾಡ್ತೀವಿ. ಸೊ ಈ 3 ಆ್ಯಪ್ಗಳಿಂದನೇ ತುಂಬ ಸೈಬರ್ ಕ್ರೈಮ್ ನಡೀತಾ ಇರೋದು. ಸೊ ಪ್ರತಿಯೊಬ್ಬರು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಸೊ ಈಗ ನಾನು ವಿಡಿಯೋ ಬಗ್ಗೆ ಮಾತಾಡೋದಕ್ಕೆ ಅಂತ ಅಂದರೆ 3ರಲ್ಲಿ ನಮಗೆ ತುಂಬಾ ಒಂದು ಕ್ರೈಮ್ ನಡೀತಾ ಇದೆ ಅಂತ ಹೇಳೋದು. ಸೊ ಈಗ ಅಲರ್ಟ್ ಮೆಸೇಜಸ್ ಕೂಡ ಫೋನ್ ಮಾಡಿದ ತಕ್ಷಣ ಅಲರ್ಟ್ ಮೆಸೇಜಸ್ ಬರ್ತಾ ಇದೆ. ಯಾಕಂದರೆ ತುಂಬ ಜನ, ಈಗ ನಾನು ಇವತ್ತೊಂದು ವಿಡಿಯೋ ನೋಡಿದೆ. ಸೊ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ಲಿಂಕ್ ಕ್ಲಿಕ್ ಮಾಡಿದ್ದಕ್ಕೆ ಅವ್ರದ್ದು 71 ಲಕ್ಷ ರೂಪಾಯಿ ಅವ್ರು ಕಳ್ಕೊಂಡಿದ್ದಾರಂತೆ. ಸೊ ನಾವೇನು ಮಾಡ್ತೀವಿ, ಅಲ್ಲಿ ಜಸ್ಟ್ ಅವ್ರು ಏನು ಮಾಡ್ತಾರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ 500 ರೂಪಾಯಿ ಬರುತ್ತೆ, 5000 ರೂಪಾಯಿ ಬರುತ್ತೆ ಅಂತ ಒಂದು ಇದು ಬರುತ್ತೆ. ಫೇಸ್ಬುಕ್ಕಾಗಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ನಾವು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಗೊತ್ತಿಲ್ಲದಂಗೆ ನಮ್ಮದೆಲ್ಲನೂ ಕೇಳಿ ನಮ್ಮ ಅಮೌಂಟ್ ಹೋಗ್ಬಿಡುತ್ತೆ. ಯಾರಿಗೋಗಿ ಕಂಪ್ಲೇಂಟ್ ಕೊಡೋಣ ಅಲ್ವಾ? ಏನೋ ನಾವು ಗೊತ್ತಿದ್ದು ತಪ್ಪು ಮಾಡಿ ಅಂದರೆ ಯಾರ್ದಾದ್ರೂ ಒಂದು ಇದ್ರಲ್ಲಿ ಮಾಡಿದರೆ ದುಡ್ಡು ಬರುತ್ತೆ. ಸೊ ಅದು ಹೋಗಿ ಏನು ಕಂಪ್ಲೇಂಟ್ ಮಾಡಿದ್ರು ರಿಟರ್ನ್ ಬರೋದಿಲ್ಲ ಅಮೌಂಟು. ಸೊ ಜಾಗ್ರತೆಯಾಗಿ ಪ್ರತಿಯೊಂದನ್ನು ನಾವು ಯೂಸ್ ಮಾಡಬೇಕು. ಸೊ ಹಾಗೆಯೇ ಇದು ಒಂದು ಅಲರ್ಟ್ ಮೆಸೇಜ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ವಿಡಿಯೋಸ್ನ. ಸೊ ಈಗ ಏನೇನರಲ್ಲಿ ನಮಗೆ ಇದಾಗ್ತಾ ಇದೆ ಅಂತ ತಿಳ್ಕೊಳ್ತಾ ಬಂದರೆ, ನಮ್ಮ ಫೋನ್ನಲ್ಲಿ ವಾಟ್ಸಪ್, ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಇದ್ದರೆ ನಾವು ಜಾಗರೂಕರಾಗಿರಬೇಕು. ಈ ಆ್ಯಪ್ಗಳ ಮೂಲಕ ಸೈಬರ್ ವಂಚಕರು ಜನರನ್ನು ಹೆಚ್ಚು ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂದು ಗೃಹ ಸಚಿವಾಲಯದ ವರದಿ ಬಹಿರಂಗಪಡಿಸಿದೆ. ಸೊ ಯಾರೋ ಹೇಳಿ ಮಾಡ್ತಾ ಇರೋದಲ್ಲ ಇದು. ಯಾಕಂದರೆ ಗೃಹ ಸಚಿವರೇ ಇದನ್ನು ನೀಟಾಗಿ ಎಲ್ಲದನ್ನೂ ಸರ್ಚ್ ಮಾಡಿ ಇದನ್ನು ಜನಗಳಿಗೆ ತಲುಪಿಸ್ತಾ ಇರೋದು. 2024ರ ಮೊದಲ 3 ತಿಂಗಳಲ್ಲಿ ಸರ್ಕಾರವು ವಾಟ್ಸಪ್ ಮೂಲಕ ಸೈಬರ್ ವಂಚನೆಯ ಗರಿಷ್ಠ ಸಂಖ್ಯೆಯ 43,797 ದೂರುಗಳನ್ನು ಸ್ವೀಕರಿಸಿದೆ. ಇದಾದ ನಂತರ ಟೆಲಿಗ್ರಾಮ್ ಮೂಲಕ 22,680 ವಂಚನೆ ದೂರುಗಳು, ಇನ್ಸ್ಟಾಗ್ರಾಮ್ ಮೂಲಕ 19,800 ಮೂಲಗಳು ಬಂದಿವೆ. ಇಂತಹ ಅಪರಾಧಗಳನ್ನು ಪ್ರಾರಂಭಿಸಲು ಸೈಬರ್ ವಂಚಕರು ಗೂಗಲ್ ಸೇವಾ ವೇದಿಕೆಗಳನ್ನು ಬಳಸುತ್ತಿದ್ದಾರೆ ಎಂದು ವರದಿಯಲ್ಲಿ ಹೇಳಲಾಗಿದೆ. ಅವರ ಸಹಾಯದಿಂದ ಅವರು ಜನರನ್ನು ಗುರಿಯಾಗಿಸುತ್ತಿದ್ದಾರೆ. ದೇಶದಲ್ಲಿ ಹೆಚ್ಚುತ್ತಿರುವ ಸೈಬರ್ ವಂಚನೆಯ ಪ್ರಕರಣಗಳ ಮಧ್ಯೆ ಬಂದಿರುವ ಗೃಹ ಸಚಿವಾಲಯದ ಈ ವಾರ್ಷಿಕ ವರದಿಯು ವಿವಿಧ ದೇಶಗಳಲ್ಲಿ ಇಂತಹ ವಂಚನೆಗಳು ನಡೆಯುತ್ತಿವೆ, ಇದು ದೊಡ್ಡ ಪ್ರಮಾಣದಲ್ಲಿ ಹಣ ವರ್ಗಾವಣೆ ಮತ್ತು ಸೈಬರ್ ಕಳ್ಳತನ ಒಳಗೊಂಡಿದೆ ಎಂದು ಹೇಳುತ್ತದೆ. ನಿರುದ್ಯೋಗಿ ಯುವಕರು, ಗೃಹಿಣಿಯರು, ವಿದ್ಯಾರ್ಥಿಗಳು ಮತ್ತು ಇತರ ನಿರ್ಗತಿಕರು ಸೈಬರ್ ವಂಚನೆಗೆ ಗುರಿಯಾಗುತ್ತಾರೆ. ಅವರು ಅಪಾರ ಪ್ರಮಾಣದ ಹಣವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಈ ಹಣದಲ್ಲಿ ಎರವಲು ಪಡೆದ ಹಣವೂ ಸೇರಿದೆ. ಸೈಬರ್ ವಂಚಕರು ಪ್ರಾಯೋಜಿತ ಫೇಸ್ಬುಕ್ ಜಾಹೀರಾತುಗಳ ಮೂಲಕ ದೇಶದಲ್ಲಿ ಅಕ್ರಮ ಸಾಲ ನೀಡುವ ಅಪ್ಲಿಕೇಶನ್ಗಳನ್ನು ಪ್ರಾರಂಭಿಸುತ್ತಿದ್ದಾರೆ ಎಂದು ವರದಿಯಲ್ಲಿ ಹೇಳಲಾಗಿದೆ. ಅವರ ಕ್ರಮ ಕೈಗೊಳ್ಳಲು ಸರ್ಕಾರವು ಈಗಾಗಲೇ ಅಂತಹ ಲಿಂಕ್ಗಳನ್ನು ಗುರುತಿಸಿದ್ದರೆ ಅಗತ್ಯವಿದ್ದರೆ ಈ ಲಿಂಕ್ಗಳನ್ನು ತೆಗೆದುಹಾಕಲು ಫೇಸ್ಬುಕ್ಗೆ ಸೂಚನೆಗಳನ್ನು ಸಹ ನೀಡಲಾಗುತ್ತದೆ. ನನಗೆ ಆಲ್ರೆಡಿ ಹೇಳಿರೋ ಹಾಗೆ ಏನಾಗ್ತಾ ಇದೆಯಪ್ಪ ಅಂದರೆ, ನಮಗೆ ಒಂದು ಫೇಸ್ಬುಕ್ಕಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ನಾವು ವೀಡಿಯೋಸ್ ನೋಡ್ತಾ ಇರಬೇಕಾದ್ರೆ ನಾವು ಸ್ಕ್ರಾಲ್ ಮಾಡಿದಾಗ ಒಂದು ವಿಡಿಯೋ ಬರುತ್ತೆ. ಇದು ಮ್ಯಾಜಿಕ್ ಗಿಳಿ, ಮ್ಯಾಜಿಕ್ ನವಿಲು, ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟಿಗೆ 5,000 ಬರುತ್ತೆ, 500 ಬರುತ್ತೆ. ಸೊ ನಾವು ಆಸೆಗೆ ಏನು ಮಾಡ್ತೀವಿ, ಕ್ಲಿಕ್ ಮಾಡಿದ್ಮೇಲೆ ನಮ್ದು UPI ID ಅದು ಇದು OTP ಎಲ್ಲ ಕೇಳುತ್ತೆ. ಅಕೌಂಟಲ್ಲಿ ದುಡ್ಡಿಲ್ಲ ಅಂದರೆ ಓಕೆ, ದುಡ್ಡಿದ್ರೆ ಸೊ ನಾನು ಡಬಲ್ ಮಾಡ್ಕೋಬೇಕು ಅಂತ ಮಾಡಿರ್ತೀನಲ್ಲ, ಸೊ ಆ ಥರ ನಮ್ಮ ದುಡ್ಡು ನಾವು ಕಳ್ಕೊಳ್ಳೋ ಚಾನ್ಸಸ್ ಇದೆ. ಆ್ಯಂಡ್ ವಾಟ್ಸಪ್ಪಲ್ಲಿ ಅನ್ನೋನ್ ನಂಬರ್ಸಿಂದ ಮೆಸೇಜಸ್ ಬಂದಾಗ, ಅನ್ನೋನ್ ನಂಬರ್ಸಿಂದ ಏನಾದರೂ ಇದು ಬಂದಾಗ ನಾವು ಅದನ್ನ ಕ್ಲಿಕ್ ಮಾಡ್ತೀವಿ. ಸೊ ಬ್ಲಾಕ್ ಮಾಡಾಕಬೇಕಷ್ಟೇ. ಸುಮ್ಮನೆ ನಾವು ನಮ್ಮ ಲೈಫ್ನ ರಿಸ್ಕಲ್ಲಿ ಇಡೋಕ್ಕೆ ಹೋಗಬಾರ್ದಲ್ವ. ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರಬೇಕಾದ್ರೂ ಅಷ್ಟೇ ತುಂಬಾ ಒಂದು ಇದು ಮಾಡಿ ಹೆಜ್ಜೆ ಇಡಬೇಕು. ಅದರಲ್ಲೂ ಹೆಣ್ಮಕ್ಳು ತುಂಬ ಜಾಗರೂಕರಾಗಿರಬೇಕು. ಯಾಕಂದರೆ ಲೋನ್ ಆ್ಯಪಲ್ಲಿ ಯಾವ ಥರ ಎಲ್ಲ ಸಫರ್ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ದಯವಿಟ್ಟು ಲೋನ್ ಆ್ಯಪ್ಗಳಲ್ಲಿ ಯಾರೂ ಲೋನ್ ತೊಗೊಳಕ್ಕೆ ಹೋಗಬೇಡಿ. ಯಾವುದಾದ್ರೂ ಒಂದು ಅನ್ನೋನ್ ಮೆಸೇಜಸ್ ಬಂದಾಗ, ಒಂದು ಅನ್ನೋನ್ ವೀಡಿಯೋಸ್ ನೋಡಿದಾಗ ಅದನ್ನ ಬ್ಲಾಕ್ ಮಾಡ್ತಾ ಹೋಗ್ತಾ ಇರಿ. ಯಾಕಂದರೆ ಇದು ತುಂಬ ಜನ ದೊಡ್ಡವರಾಗಿರ್ಬೋದು,
ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಜೀವ ತೆಗೆದುಕೊಳ್ಳೋಷ್ಟು ಸ್ಟೇಜ್ಗೆ ಹೋಗ್ತಾರೆ ಆ್ಯಂಡ್ ಜೀವ ತೆಗೆದುಕೊಂಡು ಇದ್ದಾರೆ ಸುಮಾರು ಜನ. ಸೊ ಇದನ್ನು ಎಷ್ಟೇ ಅವಾಯ್ಡ್ ಮಾಡಿದ್ರೆ ಕೂಡ ಇದು ಹೊಸದು ಬರ್ತಾನೆ ಇರುತ್ತೆ, ಆಗ್ತಾನೆ ಇರುತ್ತೆ. ಸೊ ನೋಡ್ಕೊಂಡು ಎಲ್ಲದನ್ನೂ ನಾವು ಕೂಡ ಅದನ್ನ ಅಲ್ಲಿಂದ ಅಲ್ಲಿಗೆ ಇದು ಮಾಡಬೇಕು. ಯಾವುದೇ ಮೋಸ ಇದಕ್ಕೆ ಹೋಗಬಾರ್ದು. ರಮ್ಮಿ ಸರ್ಕಲ್ ಆಗಿರ್ಬೋದು, ಈ ಥರ ತುಂಬ ಅದರಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವರೇ ಹೇಳ್ಬಿಡ್ತಾರೆ ಇದರಲ್ಲಿ ಅಪಾಯ ಇದೆ ಅಂತ. ಅಪಾಯ ಇದೆ ಅಂದಮೇಲೆ ನಾವ್ಯಾಕೆ ಅಲ್ಲಿ ತಲೆ ಹಾಕಬೇಕು ಅಲ್ವಾ? ಸೊ ಮಾಡೋ ಕೆಲಸನ ನಿಯತ್ತಾಗಿ ಮಾಡಿ ನಾವು ಹಣ ಸಂಪಾದನೆ ಮಾಡ್ಬೋದು. ಅದು ಮನೆ ಮಟ್ಟಗಳನ್ನೇ ಮಾಡಿಸೋವಂಥ ಪರಿಸ್ಥಿತಿ ಕರ್ಕೊಂಡು ಹೋಗ್ಬಿಡುತ್ತೆ, ನಮ್ಮನ್ನು ನಾವೇ ಶಿಕ್ಷಿಸ್ಕೊಳ್ಳೋವಂಥ ಸ್ಥಿತಿ ಕರ್ಕೊಂಡೋಗುತ್ತೆ. ಸೊ ಆ ಥರ ಆ್ಯಪ್ಗಳು ನಮ್ಮ ಮೊಬೈಲಲ್ಲಿ ಬೇಡ. ಹೆಣ್ಮಕ್ಳು ಹೆಣ್ಮಕ್ಳು ದಯವಿಟ್ಟು ಇಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ತಲುಪಿಸಿ, ಯಾಕಂದರೆ ತುಂಬ ಜನಕ್ಕೆ ಯಾವುದರಲ್ಲಿ ನಮ್ಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇರಲ್ವಲ್ಲ, ಅಂಥವ್ರಿಗೆ ಈ ವಿಡಿಯೋನ ತಲುಪಿಸಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾಯಿರಿ. ತುಂಬ ಕಡಿಮೆ ವ್ಯೂಸ್ ಇದೆ. ಸಬ್ಸ್ಕ್ರೈಬರ್ಸ್ ತಕ್ಕಂಗೆ ಸಬ್ಸ್ಕ್ರೈಬರ್ಸ್ ತಕ್ಕಂಗೆ ನನಗೆ ವ್ಯೂಸ್ ಬರ್ತಾ ಇಲ್ಲ. ಸೊ ಪ್ಲೀಸ್ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ನನ್ನ ಪ್ರತಿಯೊಂದು ವೀಡಿಯೋಸ್ಗೂ ನನಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬೈ.